ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚತುರ್ ಟೈಲರಿಂಗ್ ಟ್ಯುಟೋರಿಯಲ್. ನಾನು ಆರಾಮದೀನಿ ರೀ, ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ. ನಾನು ಇವತ್ತಿನ ವಿಡಿಯೋದೊಳಗೆ ಏನು ಹೇಳ್ಕೊಡಕತ್ತೀನಿ ಅಂದರೆ, ಅತಿ ಚಿಕ್ಕ ಅಳತೆ ಇದ್ದು ಈ ಕಾಲೇಜ್ ಹುಡುಗಿಯರು ಇರ್ತಾರಲ್ಲ ಆ ರೀತಿ ಅಳತೆ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು, ಮತ್ತು ಇದು ವರ್ಕ್ ಬ್ಲೌಸ್ ಇತ್ತು ಅಂದರೆ ಈಗೆಲ್ಲ ರೆಡಿ ಬ್ಲೌಸ್ ಬರ್ತಾವಲ್ಲ ರೀ, ವರ್ಕ್ ಇದ್ದಿದ್ದು ಬ್ಲೌಸ್ ಪೀಸ್ ಬರುತ್ತಲ್ಲ ಆ ರೀತಿ ವರ್ಕ್ ಬ್ಲೌಸ್ ಪೀಸ್ ಇತ್ತಿದ್ದು ವಿತ್ ನೆಟ್ ಯೂಸ್ ಮಾಡಿ, ನೆಟ್ಟು ಲೈನಿಂಗು ಮತ್ತು ಅದರೊಳಗೆ ಒಂದು ಕಾಟನ್ ಫೆಬ್ರಿಕ್ನು ಕೊಟ್ಟಿದ್ರು ಅವರು. ನಾನು ಲೈನಿಂಗ್ ಹಾಕಿ ಆ ಕಾಟನ್ ಫೆಬ್ರಿಕ್ ಹಾಕಿ ಮತ್ತು ನೆಟ್ ಫೆಬ್ರಿಕನ್ನು ಯೂಸ್ ಮಾಡಿಕೊಂಡು ಇವತ್ತಿನ ಈ ಬ್ಲೌಸನ್ನು ಕಟ್ಟಿಂಗನ್ನು ಮಾಡಾಕತ್ತೀನಿ ನೋಡಿರಿ. ಫಸ್ಟ್ ಅವ್ರದ್ದು ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡು ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕಂಥೇಳಿ ಇವತ್ತಿನ ವಿಡಿಯೋದೊಳಗೆ ಹೇಳ್ಕೊಡಾಕತ್ತೀನಿ. ಫಸ್ಟ್ ನೋಡಿರಿ, ಬ್ಲೌಸಿನ ಉದ್ದ ಇಡೀ 12 ಬೇಕಾಗಿರ್ತವ್ರಿಗೆ ಬಾಡಿ ಮೆಜರ್ಮೆಂಟ್ ಮೇಲೆ ನಾನು 13.5 ಇಂಚ್ ತೊಗೊಂಡೆ. ನೆಕ್ಸ್ಟ್ ಎದೆ ಸುತ್ತ 8.5 ಪ್ಲಸ್ 2 ಇಂಚ್ ತೊಗೊಂಡೆ ನೋಡಿರಿ. ನೆಕ್ಕಿಂದ ಎಷ್ಟು ತೊಗೊಳತ್ತೀನಿ ಅಂದರೆ, ಯಾಕಂದ್ರೆ ಭಾಳ ತೆಳ್ಳಗೆ ಹಿಂಗೆ ಒಂದು ಸ್ವಲ್ಪ ಭಾಳ ಸಣ್ಣ ಹುಡುಗಿ, ಹಿಂಗೆ ಜಸ್ಟ್ ಕಾಲೇಜ್ ಹುಡುಗಿಯರು ಇರ್ತಾರಲ್ಲ ಕಾಲೇಜಿಗೆ ಹೋಗ್ತಾಳಕ್ಕೆ ಅದ್ರಾಗ ಒಂದು ಸ್ವಲ್ಪ ಸಣ್ಣಗೆ ಇದ್ಲು. ಹೀಗಾಗಿ ನಾನೆಲ್ಲ ಮೀಡಿಯಮ್ ಸೈಜ್ ಸ್ವಲ್ಪ ಕಡಿಮೆನೇ ಬರ್ತೈತಿ. ಹೀಗಾಗಿ ಎಲ್ಲನೂ ನಿಮಗೆ ತೋರಿಸ್ತೀನಿ ಡಿಟೇಲಾಗಿ, ನೋಡ್ಕೊತಾ ಹೋಗ್ರಿ. ಯಾಕಂದ್ರೆ ನಾವು ಈಗ ಕಾಲೇಜ್ ಹುಡುಗಿಯರ್ದು ಬ್ಲೌಸ್ ಹೊಲಿ ಫಿನಿಶಿಂಗ ಬೇರೆ ಆಗ್ತೈತಿ. ಹೀಗಾಗಿ ನಾವು ಅದನ್ನು ನೋಡಿಕೊಂಡು ಹೊಲಿಬೇಕಾಗ್ತೈತಿ. ನಾ ಯಾಕೆ ಇಲ್ಲಿ ಇಷ್ಟು ನೆಕ್ ಬಿಡ್ತು ಅಗಲ್ ತೊಗೊಂಡೆ ಇಷ್ಟು ಸಣ್ಣ ಸೈಜಿಗೆ ಅಂತ ನಿಮಗೇನಾದರೂ ಅನ್ನಿಸ್ತಿರ್ಬೋದು. ಯಾಕಪ್ಪ ಅಂತಂದ್ರೆ ಅವ್ರದ್ದು ಒಂದು ಇದು ಬಂದೈತಿ, ಏನಪ್ಪ ಅಂದ್ರೆ ನೆಟ್ ಬ್ಲೌಸ್ ಬಂದೈತಲ್ಲ ಅದ್ರದ್ದು ರೆಡಿ ನೆಕ್ ಐತಿ. ರೆಡಿ ನೆಕ್ ಎಷ್ಟೈತಿ ನೋಡಿಕೊಂಡು ನಾನು ಅಷ್ಟನ್ನೇ ಮಾಡಿದೆ. ಜಸ್ಟ್ ಲೈಕ್ ಅದು ನನಗೆ ಬೋಟ್ ನೆಕ್ ಬ್ಲೌಸನ್ನ ಆಯಿತು. ಅದೇ ಬೋಟ್ ನೆಕ್ ಬ್ಲೌಸಿನ ಮೆಜರ್ಮೆಂಟ್ ಇಟ್ಕೊಂಡು ಅವರಿಗೆ ನಾನು ಸ್ಟಿಚ್ ಮಾಡಿ ಕೊಟ್ಟೆ. ಭಾಳ ಫಿನಿಶಿಂಗ್ ಮಾತ್ರ ಫುಲ್ ನೀಟಾಗಿ ಬಂದೈತ್ರಿ. ಅದಕ್ಕೆ ನಾನು ನಿಮಗೆ ವಿಡಿಯೋನ ಶೇರ್ ಮಾಡಾಕತ್ತೀನಿ ನೋಡಿರಿ. 4 ಇಂಚ್ ನೆಕ್ ಬಿಡ್ತನ್ನು ಇಟ್ಕೊಂಡಿನಿ, 4 ಇಂಚ್ ನೆಕ್ ಬಿಡ್ತು. ನೆಕ್ಸ್ಟ್ ನೋಡಿರಿ, 4 ಇಂಚ್ ನೆಕ್ ಬಿಡ್ತು ಇಟ್ಕೊಂಡಲ್ಲ ಅಂದ್ರೆ ನಮ್ಗೆ ಎಷ್ಟು ರೆಡಿ ಬೇಕಾಗುತ್ತಲ್ಲ ನೋಡಿ, 4 ಇಂಚ್ ನೆಕ್ ಬಿಡ್ತು. ನೆಕ್ಸ್ಟ್ 2.5 ಇಂಚ್ ಶೋಲ್ಡ್ರ್, ಅಂದರೆ ಇವ್ರದ್ದು ಶೋಲ್ಡ್ರೂ ಭಾಳ ಸಣ್ಣದು ಬಂತು ರೀ. ಯಾಕಂದ್ರೆ ಬಟ್ಟೆನೇ ಇಲ್ಲರಿ, ಶಾರ್ಟೇಜ್ ಭಾಳ ಇತ್ತು. ಈಗ ಮತ್ತು ಸಣ್ಣ ಹುಡುಗಿನ ಐತೆ ಅಂತೇಳಿ ನಾನು ಶೋಲ್ಡ್ರೂ ಜಾಸ್ತಿ ಇಟ್ಟಿದ್ದಿಲ್ಲ. ಹೀಗಾಗಿ ಶೋಲ್ಡ್ರೂ ಕರೆಕ್ಟಾಗಿ ಶೋಲ್ಡ್ರನ್ನ ಮಾಡಿಕೊಂಡೆ ನೋಡಿರಿ. ಇಲ್ಲಿ ಇದು 3 ಇಂಚ್, ಇದು 2.5 ಇಂಚ್ ಈ ರೀತಿ ನೋಡಿ ನಿಮ್ಗೆ ತೋರಿಸಿದೆ ಇಲ್ಲ. ಇದು 4 ಇಂಚ್, ನೆಕ್ಸ್ಟ್ ಇದು 2.5 ಇಂಚು, ಒಟ್ಟು 6.5 ಇಂಚ್ ನಿಮಗೆ ಇದಾಯಿತು ನೋಡಿರಿ. ನಾನು ಆರ್ಮೋಲನ್ನು 4.5 ಇಂಚ್ ತೊಗೊಂಡು ಅವ್ರದ್ದು ಆರ್ಮೋಲ್ ಅರೌಂಡ್ ನೋಡ್ಕೊಂಡಿದ್ದೆ. ಆರ್ಮೋಲ್ ಅರೌಂಡ್ ಅದು ಕರೆಕ್ಟ್ ಆಗುತ್ತೆ ಇಲ್ಲ ಅಂತ ನೋಡ್ಕೊಂಡೆ ತೋರಿಸ್ತೀನಿ ನೋಡಿರಿ ನಿಮ್ಗೆ ಇನ್ನೊಂದ್ಸಲ. ಮೇಲೆ ಅರ್ಧ ಇಂಚ್ ಬಿಡಬೇಕು ರೀ, ಬಿಟ್ಟು ಅಲ್ಲಿಂದ ಮೆಜರ್ಮೆಂಟ್ ಹಾಕ್ಕೋಬೇಕು. ಅವ್ರದ್ದು ಎದೆ ಸುತ್ತಳತೆ ಎಲ್ಲಿಗೆ ಐತಲ್ಲ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಅಲ್ಲಿ 1 ಇಂಚ್ ಬರಬೇಕು. ಅವ್ರದ್ದು ಅರೌಂಡ್ 6.5 ಇಂಚ್ ಇತ್ತು. ಸ್ಲೀವಿನ ಇದ್ರದ್ದು ಆರ್ಮೋಲ್ ಅರೌಂಡು 6.5 ಇಂಚ್ ಇತ್ತು. 6.5 ಇಂಚ್ ಕರೆಕ್ಟಾಗಿ ಅರೌಂಡ್ ಬರುತ್ತೆ. ಅದಕ್ಕೆ ಅರ್ಧ ಇಂಚು ಮತ್ತು ಶೋಲ್ಡ್ರನ್ನ ಡೌನ್ ತೊಗೊಂಡೆ. ಯಾಕಂದ್ರೆ ಅದು ಅರೌಂಡು ನಮ್ಗೆ ಕರೆಕ್ಟ್ ಆಗ್ಲಿಕ್ಕಂದ್ರೆ ನಾವು ಈ ರೀತಿ ಮಾಡಬೇಕು. ಜಾಸ್ತಿ ಬಂತಂದ್ರೆ ಆರ್ಮೋಲನ್ನು ಮೇಲೆ ತೊಗೋಬೇಕು. ಅದಕ್ಕೆ 4.5 ಇಂಚ್ ಇಟ್ಟಿದ್ದೆ. ಬಾಳಿಕೆ ಕುಳ್ಳದಾಳ ಸಣ್ಣದಾಳ ಅಂಥೇಳಿ, ಬಟ್ ಅದು ಕರೆಕ್ಟ್ ಆಗಲಿಲ್ಲ. ಹಿಂಗೆ ನಾನು 5 ಇಂಚಿಗೆ ಇಟ್ಕೊಂಡು ಮಾಡಿದೆ. ಕರೆಕ್ಟಾಗಿ ಕುಂತ್ರಿ ಮತ್ತು ಫಿಟ್ಟಿಂಗ್ನು ಹಾಕ್ಕೊಂಡು ತೋರಿಸಿದ್ರೆ ಇಷ್ಟು ನೀಟಾಗತ್ತೆ ಅಂದ್ರೆ ಅಷ್ಟು ನೀಟಾಗಿ ಬಂತದು ನೋಡಿರಿ. ಬ್ಯಾಗ್ ಡಿಸೈನ್ ಯಾವ ರೀತಿ ಹೇಳ್ಯಾರಂತ ಬರೀ ನಿಮ್ಗೆ ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ನಿಮಗೇನು ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡ್ರಿ, ಬರೀ ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಇದನ್ನೆಲ್ಲ ಕಟ್ಟಿಂಗ್ ನಾನು ಕ್ಯಾನ್ವಾಸ್ ಒಳಗೆ ಮಾಡಬೇಕಂತ ಅಂದ್ಕೊಂಡಿನಿ. ಹಿಂಗೆ ನಾನು ಏನು ತೋರ್ಸತ್ತಲ್ಲ ಈ ರೀತಿ ರೆಡಿ ಬ್ಲೌಸು ಅವ್ರಿಗೆ ಬರಬೇಕಾಗೈತಿ. ಈ ರೀತಿದು ಒಳಗಿಂದ ಲೈನಿಂಗ್ ಬಟ್ಟೆ ಇರುತ್ತಲ್ಲ ಅದು. ನೆಕ್ಸ್ಟ್ ಅದೇನು ರೌಂಡ್ ಮಾರ್ಕ್ ಹಾಕಿದ್ನಲ್ಲ ಅದ್ರ ಅಲ್ಲಿವರೆಗೂ ಏನು ಬರಬೇಕು, ನೆಟ್ ಬರಬೇಕು. ಅದೇನು ಪೇಸ್ ಖಾಲಿ ಉಳಿತಲ್ಲ ಅದೆಲ್ಲ ನೆಟ್ ವಿಸಿಬಲ್ ಆಗ್ತೈತಿ. ಹೀಗಾಗಿ ಇಷ್ಟು ರೀತಿ ಕರೆಕ್ಟಾಗಿ ಬಂದೈತೆ ನೋಡಿರಿ. ನಾವು ಎಷ್ಟು ಅಂದ್ರೆ ಅವ್ರದ್ದು ಹೈಟಿಗೆ ಭಾಳ ಇಲ್ಲ, 12.5 ಇಂಚ್ ರೆಡಿ ಇರುತ್ತಲ್ಲ, ನಮ್ಮ ಪಟ್ಟಿ ಭಾಳ ಬರೋದಿಲ್ಲ ಅಂತೇಳಿ ನಾನು 3 ಇಂಚಿನ ಪಟ್ಟಿ ಬರುವಂಗೆ ಅಷ್ಟೇ ಮಾಡಿಕೊಂಡು, ತೆಳಗೆ ಪಟ್ಟಿ ಬರುತ್ತಲ್ಲ ರೀ, 3 ಇಂಚಿನ ಪಟ್ಟಿ ಬರುವಂಗೆ ಇಟ್ಕೊಂಡು. ಯಾಕಂದರೆ ಇದು ಬಾಡಿ ಮೆಜರ್ಮೆಂಟ್ ಕೊಟ್ಟಾರ, ಯಾವುದೋ ಅವ್ರದ್ದು ರೆಡಿ ನೆಕ್ ಇಲ್ಲ. ಹೀಗಾಗಿ ನಾನು ಈ ರೀತಿ ಮಾಡಿದೆ. ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂದ್ರೆ, ನಮಗೆ ಇಲ್ಲಿ ನೆಕ್ ಯಾಕೆ ನಾನು 4 ಇಂಚ್ ಹಾಕ್ಕೊಂಡಿನಿ ಅಂತಂದ್ರೆ ಇದಕ್ಕೆ 4 ಇಂಚ್ ಹಾಕ್ಕೋಬೇಕು ರೀ. ನೆಕ್ಸ್ಟ್ ನಾವು ಇನ್ನೂ ಲೈನಿಂಗ್ ಇದು ಮಾಡ್ತಿರ್ತೇವಲ್ಲ, ನೆಟ್ ಫೆಬ್ರಿಕನ್ನು ಕಟ್ ಮಾಡ್ತಿರ್ತೀವಲ್ಲ, ಅದು ನಮ್ಮದು ಕರೆಕ್ಟಾಗಿ ನೆಕ್ ಬರುತ್ತೆ. ಯಾಕಂದ್ರೆ ನಮಗೆ ಆ ನೆಟ್ ಹಚ್ಚಕತ್ತೀನಲ್ಲ ಏನಾಗ ಡಿಸೈನ್ ಐತಲ್ಲ ನೆಟ್ ಒಳಗೆ ಕಾಣಬೇಕು. ಈ ರೀತಿ ನಾವು ಒಳಗಿನ ಬಟ್ಟೆನ ಯಾವಾಗಲೂ ಬ್ರಾಡಾಗಿ ತೊಗೋಬೇಕು.
ಒಳಗಿನ ಬಟ್ಟೆ ಅಂದರೆ ಲೈನಿಂಗು ಮತ್ತು ಇನ್ನೊಂದು ಇದ್ರ ಬಟ್ಟೆ ಬರುತ್ತೆ ರೀ, ಕಾಟನ್ ಟೈಪ್ ಫೆಬ್ರಿಕ್ ಅವರೇ ಕೊಟ್ಟಾರ ಸೀರೆ ಜೊತೆ. ಇದನ್ನು ಎರಡನ್ನೂ ನಾವೇನು ಮಾಡಬೇಕು, ಬ್ರಾಡಾಗಿ ಇಟ್ಕೋಬೇಕು. ನೆಟ್ ಬಟ್ಟೆ ಏನೈತಲ್ರಿ ಸ್ವಲ್ಪ ಆ ಶೋಲ್ಡ್ರ್ಗಿಂತ ಈ ಬಟ್ಟೆನ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ಅದಕ್ಕೆ ನಾನು ನಿಮಗೆ ಇದನ್ನ ಕೊನೆವರೆಗೂ ವಿಡಿಯೋ ನೋಡ್ರಿ ತಿಳಿತೈತೆ ನಿಮಗೆ, ಇಲ್ಲಾಂದ್ರೆ ತಿಳಿಯೋದಿಲ್ಲ. ನಾನೀಗ ಇದನ್ನು ಫ್ರಂಟ್ ಪಾರ್ಟ್ ಕಟ್ ಮಾಡಕತ್ತೀನಿ. ಫ್ರಂಟ್ ಪಾರ್ಟ್ ನೋಡಿರಿ, ನನಗೀಗ ಹೆವಿ ಚೆಸ್ಟ್ ಇರೋದಿಲ್ಲ, ನಾರ್ಮಲ್ ಚೆಸ್ಟ್ ಇರ್ತೈತೆ ಅಂಥೇಳಿ 12.5 ಇಂಚು ಪ್ಲಸ್ 1.5 ಇಂಚು, ಇದು 2 ಇಂಚು, 1.5 ಇಂಚು ತೊಗೋಬೋದು. 1.5 ಇಂಚು ಅಥವಾ 2 ಇಂಚಿಗೆ ಹೆವಿ ಚೆಸ್ಟ್ ಇದ್ದಿಲ್ಲ ಅಂತೇಳಿ ನಾನು 2 ಇಂಚಷ್ಟು ತೊಗೊಂಡು ಮಾರ್ಕ್ ಹಾಕ್ಕೊಳಕತ್ತೀನಿ. ನೆಕ್ಸ್ಟು ಶೋಲ್ಡ್ರ್ ಸೇಮ್ ಎಲ್ಲನೂ ನಾವು ಏನು ಬ್ಯಾಕ್ ಸೈಡ್ ತೊಗೊಂಡ್ವಲ್ಲ ಅದೇ ರೀತಿನ ತೊಗೊಂಡು ಮಾಡೋದೈತಿ. ಬಟ್ ಏನು ಮಾಡ್ಬೋದು, ಬ್ಯಾಕ್ ನೆಕ್ ಅಷ್ಟೇ ಆ ರೀತಿ ನೆಟ್ ಇದೈತಿ, ಫ್ರಂಟ್ ನೆಕ್ ಡಿಸೈನ್ ಏನೂ ಇಲ್ಲ. ಅವ್ರದ್ದು ರೆಡಿ ನೆಕ್ ಐತ್ರಿ, ಅದನ್ನು ನಾನು ಫ್ರಂಟ್ ಮಾಡಿಕೊಂಡು ಬ್ಯಾಕ್ ಸೈಡ್ ಏನು ಮಾಡೀನಿ, ನೆಟ್ ವರ್ಕ್ ಮಾಡಿ ಕೊಟ್ಟೀನಿ. ಭಾಳ ನೀಟಾಗಿ ಬಂದೈತಿ ನೋಡಿರಿ. ಈಗ ಕ್ರಾಸ್ ಬೆಲ್ಟನ್ನು ಹಾಕ್ಕೊಂಡೆ ನೋಡಿರಿ. ಫ್ರಂಟ್ ನೆಕ್ 6 ಇಂಚ್ವರೆಗೂ ತೊಗೊಂಡಿನಿ ನಾನು, 5.5-6 ಇಂಚ್ವರೆಗೂ ತೊಗೋಬೋದು. ತೊಗೊಂಡು ಈ ರೀತಿ ಅಲ್ಲಿಂದ 3 ಇಂಚು, ನೆಕ್ಸ್ಟ್ ಇದು 2.5 ಇಂಚು, 2 ಇಂಚು ಅಥವಾ 2 ಇಂಚು ಸಾಕಾಗ್ತೈತೆ. ಯಾಕೆ ಹೆವಿ ಚೆಸ್ಟ್ ಇಲ್ಲೆಲ್ಲ ನಡಿತೈತಿ, 1 ಇಂಚಿನಷ್ಟು ಅಷ್ಟೇ ತೊಗೊಂಡ್ರು ನಡಿತೈತಿ. ಇದ್ರದ್ದು ಆರ್ಮೋಲ್ ಕಡೆದ್ದು ನೆಟ್. ಮತ್ತು ನಾನು ಇದನ್ನು ಫ್ರಿನ್ಸ್ ಕಟ್, ನಾರ್ಮಲ್ ಬ್ಲೌಸ್ ಸೇಮ್ ಆ್ಯಸ್ ಎ ಫ್ರಿನ್ಸ್ ಕಟ್ ಕಾಣಿಸುತ್ತೆ. ಬಟ್ ಇದು ನಾರ್ಮಲ್ ಬ್ಲೌಸನ್ನು ನಾನು ಕಟ್ ಮಾಡೀನಿ ಮೆಜರ್ಮೆಂಟ್. ಬಟ್ ನಮಗೆಲ್ಲ ಇದಾಗೋದು ನಾರ್ಮಲ್ ಇದು ಫ್ರಿನ್ಸ್ ಕಟ್ ಟೈಪಾಗಿ ಕಾಣ್ತೈತಿ. ಯಾಕಂದರೆ ಈ ಫ್ಯಾಷನ್ನಾಗಿ ಮತ್ತು ಕಾಲೇಜ್ ಹುಡುಗರಿಗೆ ಸೂಟ್ ಆಗೋದು ಫ್ಯಾಷನ್ ಹಿಡಿದದ್ದು ಅಂದ್ರೆ ಫ್ರಿನ್ಸ್ ಕಟ್ಟ. ಈ ರೀತಿ ಇದಕ್ಕೆ ಫ್ರಿನ್ಸ್ ಕಪ್ಸ್ ಹಾಕ್ತೀನಿ ಅಂತಂದೆ, ಬ್ಯಾಡ್ರಿ ನಾನು ಕಪ್ಸ್ ಅಂತ ಹೇಳಿದ್ರು ಅವರು. ಹಿಂಗೆ ನಾನು ಇದ್ರೊಳಗೆ ನಿಮಗೆ ಇದನ್ನು ಮಾಡಿ ತೋರಿಸ್ತೀನಿ. ಫ್ರಿನ್ಸ್ ಕಟ್ ಬರೋಂಗೆ ಸ್ಟಿಚ್ ಮಾಡ್ತೀನಿ ನೋಡಿರಿ. ನೀವು ಫಿನಿಶಿಂಗ್ ನೀಟಾಗಿ ಬರುತ್ತೆ, ಮಾರಿ ಮಸ್ತ್ ಕುಂದಿರ್ತಾವೆ ಫಿಟ್ಟಿಂಗ್ ಅಂತ ಹೇಳಿದ್ದೆ ಅವ್ರಿಗೆ. ಹಿಂಗಾಗಿ ಅವರು ಇರಲಿ ಹೊಲಿರಿ ನೋಡೋಣ ಅಂತೇಳಿ ಇದು ಮಾಡಿದ್ರು. ಹಿಂಗೆ ನಾನು ಅದೇ ರೀತಿ ಹೊಲಿದು ಕೊಟ್ಟೆ ಅವ್ರಿಗೆ. ಪರ್ಫೆಕ್ಟಾಗಿ ಕಪ್ಸ್ ಒಳಗಾಯಿತು, ಬ್ಯಾಕ್ ಸೈಡ್ ಆಯಿತು, ಸ್ಲೀವ್ ಆಯಿತು, ಭಾಳ ಅಂದ್ರೆ ನೀಟಾಗಿ ಕುಂತರು. ಹೀಗಾಗಿ ಅದನ್ನು ಅದಕ್ಕೆ ನಾನು ಇದ್ರದ್ದು ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ ನೋಡಿರಿ. ನೋಡ್ಕೆಟ್ಟ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ. ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಸ್ವಲ್ಪ ಶೇರ್ ಮಾಡ್ಕೊರಿ. ನೆಕ್ಕಲ್ಲಿ ನಾನು ಯಾವುದೇ ಕಟ್ಟಿಂಗ್ ಮಾಡ್ಕೊಳಂಗಿಲ್ಲ, ಮತ್ತು ಫ್ರಂಟಲ್ಲಿ ಯಾವುದೇ ಇವರಿಗೆ ಬ್ಯಾಕ್ ಬಟನ್ ಐತಿ. ಇದು ಹೆಂಗೈತಪ್ಪ ಅಂದ್ರೆ ಬ್ಯಾಕ್ ಬಟನ್ ಇರೋದ್ರಿಂದ ಹಿಂಗೈತೆ ನೋಡಿರಿ. ಫ್ರಂಟ್ ಡಿಸೈನ್ ಯಾವ ರೀತಿ ಬಂದೈತೆ ಅಂದ್ರೆ ಈ ರೀತಿ ಬಂದೈತೆ ರೀ. ಅದಕ್ಕೆ ನಾನು ಅದನ್ನು ಏನು ಮಾಡಿದ್ದೆ, ಕರೆಕ್ಟಾಗಿ ಅದು ಎಷ್ಟೈತಲ್ಲ ರೆಡಿ ನಮಗೆ ಎಷ್ಟು ಬಂದೈತಲ್ಲ ಅದನ್ನು ಇಟ್ಕೊಂಡು ನಾನು ಇದನ್ನು ಮೇನ್ ಫ್ಯಾಬ್ರಿಕನ್ನು ಇದು ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೆ ನೋಡಿರಿ. ಕರೆಕ್ಟಾಗಿ ಫೋಲ್ಡಿಂಗ್ ಇಟ್ಕೊಂಡು ಮಾಡಿದೆ. ನಮಗೆ ಶೋಲ್ಡ್ರ್ ಸೈಡ್ ಸ್ವಲ್ಪ ಹೋಗ್ತೈತೆ, ಯಾಕಂದರೆ ಕೀರೋದು ಸ್ವಲ್ಪ ಕುಳ್ಳಗದಾಳ, ಸ್ವಲ್ಪ ಸಣ್ಣಗದಾಳ ಅಂದಮೇಲೆ ಅದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇರೋದು ಹೋಗ್ತೈತೆ. ಆದರೆ ಕರೆಕ್ಟಾಗಿ ಆಗೈತಿ, ಲೆಂತಿಗೆಲ್ಲ ಬಟ್ಟೆ ಕರೆಕ್ಟಾಗಿ ಸಿಕ್ತು ನಮಗೆ. ಈ ರೀತಿ ಕರೆಕ್ಟಾಗಿ ನೆಟ್ ಫ್ಯಾಬ್ರಿಕನ್ನು ಇಟ್ಕೊಂಡು ಕಟ್ ಮಾಡಿ ತಕ್ಕೊಂಡೆ ಸೆಂಟ್ರಲ್ಲಿ ಈ ರೀತಿ ಬರೋಂಗೆ ನೋಡಿ. ಲೆಂತಿಗೆ ನಮಗೇನು ಕರೆಕ್ಟಾಗಿ ಸಿಕ್ತು. ಏನು ಸೈಡಿಗೆ ಏನೈತೆ ನೋಡಿ, ಎಷ್ಟು ಬೇಕಷ್ಟನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿನಿ. ಇದನ್ನು ಸ್ಟಿಚಿಂಗ್ ವಿಡಿಯೋನು ತೋರಿಸ್ತೀನಿ ನೋಡಿರಿ ನೀವು. ನೋಡಿರಿ ಈ ರೀತಿ ಒಂದು ಕಚ್ ಹಾಕ್ಕೊಂಡ್ರೆ ನಿಮಗೆ ಸ್ಟಿಚ್ ಮಾಡೋದು ಮುಂದೆ ಈಸಿ ಆಗ್ತೈತಿ. ಫ್ರಂಟಲ್ಲಿ ಯಾವುದೇ ರೀತಿಯಾಗಿ ಸೆಂಟ್ರಲ್ಲಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಫ್ರಂಟ್ ಬಟನ್ ಇಲ್ಲಿದ್ದು ಬ್ಯಾಕ್ ಬಟನ್ ಐತಿ ನೋಡಿರಿ. ಇದನ್ನು ಸಹ ಒಂದು ಪೀಸ್ ಕೊಟ್ಟಿದ್ರು ಅವರು. ಇದನ್ನೇನು ಮಾಡಬೇಕು, ಲೈನಿಂಗ್ ಮೇಲೆ ಇದು ಬರುತ್ತೆ, ಇದ್ರ ಮೇಲೆ ನೆಟ್ ಪೀಸ್ ಬರುತ್ತೆ ನೋಡಿರಿ. ಅದನ್ನು ಹೊಳ್ಳಿ ಮತ್ತು ಫ್ರಂಟಲ್ಲಿ ಏನು ಕಾಗಲ್ ಕಟ್ ಮಾಡ್ಕೊಂಡೆಲ್ಲ ಇದು ನೆಟ್ ಬಟ್ಟೆನ ಮತ್ತು ಲೈನಿಂಗನ್ನು ಅದನ್ನು ಹೊಳ್ಳಿ ಈ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳಕತ್ತೀನಿ. ಜಸ್ಟ್ ಅದು ಯಾವ ರೀತಿ ಐತಲ್ಲ ಅದೇ ರೀತಿನ ಒಂದು ಸ್ವಲ್ಪ ಬಟ್ಟೆನ ಒಂದು 1/4 ಇಂಚಿನಷ್ಟು ಬಟ್ಟೆ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡಿ ತಗೊಳಕತ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳ್ರಿ, ನಾನು ಆನ್ಸರ್ ಮಾಡ್ತೀನಂತೆ. ನೋಡಿರಿ 3 ಪೀಸ್ ತೋರಿಸಾತೀನಿ ನೋಡಿರಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ನೋಡಿದ್ರ ಮೇಲೆ ಈ ರೀತಿ ಬರ್ತೈತಿದೆ. ನೆಕ್ಸ್ಟ್ ಕೆಳಗಡೆ ನಮಗೆ ಲೈನಿಂಗ್ ಬರುತ್ತೆ ಈ ರೀತಿ. ಇದು ಫಿನಿಶಿಂಗ್ ಆಗ್ತೈತೆ, ಯಾಕಂದ್ರೆ ಅದೊಂದೇ ಬಟ್ಟೆ ಆದರೆ ಬಟ್ಟೆ ಪಿಸಿತೈತೆ ಅಂಥೇಳಿ ಈ ರೀತಿಯಾಗಿ ನಾನು ಅವರಿಗೆ ಹೇಳಿದೆ. ಈ ರೀತಿ ಮಾಡೋಣ್ರಿ ಕರೆಕ್ಟಾಗಿ ಬರ್ತೈತೆ ಅಂತ ಹೇಳಿದೆ. ಆಯ್ತು ರೀ ಮಾಡಿರಿ ನಿಮಗೆ ಅಂಥೇಳಿ ಹೇಳೋಗಿದ್ರು. ಈ ರೀತಿ ಅದೇ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ. ಇದೆ ಬ್ಯಾಕ್ ಪಾರ್ಟ್. ಬ್ಯಾಕ್ ಬಟನ್ನು ಸಹ ನಾನು ಬಟ್ಟೆನ ಯಾವ್ಯಾವ ರೀತಿ ಇಟ್ಕೋತೀನಿ ನೋಡಿರಿ. ಈಗ ಫಸ್ಟ್ ಅದೇನು ಅವ್ರದ್ದು ಶೈನಿಂಗ್ ಬಟ್ಟೆ ಕೊಟ್ಟಾರಲ್ರಿ, ಒಂದು ಕಾಟನ್ ಪ್ಲಸ್ ಸೀಕೋ ಬಟ್ಟೆ ಅಂತಾರೆ, ಮೀನ್ಸ್ ಸಿಲ್ಕ್ ಮತ್ತು ಕಾಟನ್ ಎರಡೂ ಮಿಕ್ಸ್ ಐತ್ರಿ. ಅದು ಆ ಬಟ್ಟೆನ ಕೊಟ್ಟಾರ. ಅದನ್ನೇನೈತಿ ಮೇನ್ ಹೆಂಗೆ ಇದು
ಲೈನಿಂಗನ್ನು ಕಟ್ ಮಾಡ್ಕೊಂಡಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿಯೇ ಇದನ್ನು ಕಟ್ ಮಾಡಿಕೊಂಡೆ. ಬಟ್ಟೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿನಿ. ಬ್ಯಾಕ್ ಬಟನ್ ಇರೋದ್ರಿಂದ ನಾನು ಸ್ಟಿಚಿಂಗ್ ಆಗೋ ಹೊತ್ನಾಗ ಸೆಂಟ್ರಲ್ಲಿ ಕಟ್ ಮಾಡ್ಕೋತೀನಿ. ಫಸ್ಟ್ ಎಲ್ಲ ಫಿನಿಶಿಂಗ್ ಮಾಡ್ಕೊಂಡ್ಮೇಲೆ ಮಾಡ್ಕೋತೀನಿ. ನೀವು ಸ್ಟಿಚಿಂಗ್ ವಿಡಿಯೋನ ನೋಡಿರಿ, ನಿಮ್ಗೆ ತಿಳಿತೈತಿ. ನೋಡಿರಿ, ಇದೆಲ್ಲ ಆದಮೇಲೆ ನಾವು ಇದೊಂದು ರೀತಿನ ನೆಟ್ ಫೆಬ್ರಿಕ್ಕನ್ನು ಕಟ್ ಮಾಡಿ ಇಟ್ಕೊಂಡೆ. ನಾನು ಬ್ಯಾಕ್ ಸೈಡ್ ನೆಟ್ಟನ್ನು ಹಾಕಿನೇ ಡಿಸೈನ್ ಮಾಡೋದೈತಲ್ಲ, ಈ ರೀತಿಯಾಗಿ ನೆಟ್ ಫೆಬ್ರಿಕ್ಕನ್ನು ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡೆ. ಬಟ್ ನೆಟ್ ಫೆಬ್ರಿಕ್ಕದ್ದು ನೆಕ್ ಬಿಡುತ್ತೆ ಕಡಿಮೆ ತೊಗೋಬೇಕ್ರಿ. ನಾವು ಈ ರೀತಿ ಕಾಟನ್ ಫೆಬ್ರಿಕ್ ತೊಗೊಂಡಿವಲ್ಲ ಲೈನಿಂಗದ್ದು, ಆ ರೀತಿ ತೊಗೊಳಕ್ಕೆ ಬರೋಂಗಿಲ್ಲ. ಈ ರೀತಿ ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋದೊಳಗೆ ಅದನ್ನ ಎಷ್ಟೆಷ್ಟು ತೊಗೋಬೇಕಂತ ಹೇಳ್ತೀನಂತೆ. ಅಂದರೆ ಭಾಳ ಸಣ್ಣ ಇರೋದ್ರಿಂದ ನಮಗೆ ನೆಕ್ ಬಿಡ್ತು ಜಾಸ್ತಿ ಸಿಗಲಿಲ್ಲ. ಹೀಗಾಗಿ ಒಂದು ಮೀಡಿಯಮ್ ಇದರೊಳಗೆ ಸಿಕ್ತು. ಹೀಗಾಗಿ ಅದನ್ನೆಲ್ಲನೂ ತೊಗೊಂಡು ಮಾಡಿದೆ. ಇಲ್ಲೇ ನಾನು ಕ್ರಾಸ್ ಬೆಲ್ಟ್ ತಗೊಳತ್ತೀನಿ. ಕ್ರಾಸ್ ಬೆಲ್ಟಿಗೂ ನಾನು ನೆಟ್ ಬಟ್ಟೆನ ಹಾಕಿನ ಸ್ಟಿಚ್ ಮಾಡತ್ತೀನಿ. ಯಾಕಂದ್ರೆ ಫಿನಿಶಿಂಗ್ ಕರೆಕ್ಟಾಗಿ ಚಲೋ ಅನ್ಸಂಗಿಲ್ಲ ಅಂತೇಳಿ, ಬಟ್ಟೆನೂ ಇತ್ತು ಅಂತೇಳಿ ಈ ರೀತಿ ಮಾಡತ್ತೀನಿ. ಮತ್ತು ಇದು ನೆಟ್ ಸ್ಲೀವ್ ಐತ್ರಿ. ನೆಟ್ ಸ್ಲೀವ್ ಇರೋದ್ರಿಂದ ನೋಡಿರಿ ಈ ರೀತಿ ಕರೆಕ್ಟಾಗಿ ಬಟ್ಟೆನ ಇಟ್ಕೊಂಡು, ನಮ್ಮ ಲೈನಿಂಗ್ ಫೆಬ್ರಿಕ್ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀವಿ ನಾವು. ಅದನ್ನು ಇಟ್ಕೊಂಡು ನಾವಿಲ್ಲಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಂಡ್ಬಿಟ್ವಿ ಅಂದರೆ ನಮ್ಗೆ ಈಸಿ ಆಗಿಬಿಡ್ತೈತಿ. ಸ್ವಲ್ಪ ಫ್ಯಾನ್ ಹಚ್ಚಿದ್ದೆ ರೀ, ಹಿಂಗಾಗಿ ಒಂದು ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಸರ್ದಾವ್ರಿ. ಸಾರಿ ಫ್ರೆಂಡ್ಸ್. ನಾನು ಎಲ್ಲನೂ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಕರೆಕ್ಟಾಗಿ ಇಟ್ಟನ್ನ ಸ್ಟಿಚ್ ಮಾಡಿ ತೋರ್ಸಾಕತ್ತೀನಿ. ನೋಡಿರಿ ಈ ರೀತಿ. ಕಟ್ಟಿಂಗ್ ಮಾಡೋದನ್ನ ಎಲ್ಲನೂ ನಾವು ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡು ಅಂದರೆ ಸ್ಟಿಚಿಂಗ್ ಮಾಡೋದನ್ನು ಭಾಳ ಈಸಿ ಆಗ್ತೈತೆ ರೀ. ಈ ರೀತಿಯಾಗಿ ಅದಕ್ಕೆ ನಾನು ಪ್ರತಿಯೊಂದನ್ನು ಕಟ್ಟಿಂಗ್ ವಿಡಿಯೋದೊಳಗೆ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅಂದರೆ ಕಟ್ಟಿಂಗ್ ವಿಡಿಯೋ ಆಗಲಿ ನಾ ಕಟ್ಟಿಂಗ್ ಮಾಡೋ ಹೊತ್ನಾಗ ಎಲ್ಲನೂ ಇಟ್ಕೊಂಡ್ಬಿಟ್ಟಿರ್ತೀನಿ. ನೋಡಿರಿ ನೆಟ್ ಸ್ಲೀವ್ನು ಸಹ ಅವ್ರದ್ದು ವರ್ಕ್ಡ್ ನೆಟ್ ಮೇಲೇ ಸ್ವಲ್ಪ ವರ್ಕ್ ಬಂದಿದ್ದು ಸ್ಲೀವ್ ಇತ್ತು. ಹೀಗಾಗಿ ಅವ್ರದ್ದು ಎಷ್ಟು ಸೈಜ್ ಐತಲ್ಲ ಅಷ್ಟು ಕರೆಕ್ಟಾಗಿ ಬರೋಬ್ಬರಿ ಸಫಿಷಿಯೆಂಟ್ ಬಟ್ಟೆ ಸಿಕ್ತು. ಹೀಗಾಗಿ ಎಷ್ಟು ಬಟ್ಟೆ ಐತಲ್ಲ ಅಷ್ಟು ಬಟ್ಟೆ ಒಳಗೆ ಕರೆಕ್ಟಾಗಿ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ. ನೋಡಿರಿ ಅದೆಷ್ಟು ಲೆಂತ್ ಐತಲ್ಲ ಅಷ್ಟು ಲೆಂತಿಗೆ ನಾನು ಕರೆಕ್ಟಾಗಿ ಹಾಕ್ಕೊಂಡೆ. ನೋಡಿರಿ 10.5 ಇಂಚ್ ಹಾಕ್ಕೊಂಡಿನಿ. ಅಂದರೆ ಆಕೆ 9.5 ಇಂಚ್ ರೆಡಿ ಇರಲಿ ರೀ ಅಂತ ಹೇಳಿದ್ರಲ್ಲ, ಹಿಂಗಾಗಿ ನಾವು 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಂಡು ಮೇಲೆ ತೆಳಗೆ ಸ್ಟಿಚ್ ಮಾಡೋಕೆ ಬೇಕಲ್ರಿ, ಅದರ ಸಂಬಂಧ 1 ಇಂಚ್ ಅಷ್ಟೇ ಬಟ್ಟೆ ಎಕ್ಸ್ಟ್ರಾ ತೊಗೊಂಡು ಉಳ್ಕಿದ್ದನ್ನು ಲೆಂತ್ ಕವರ್ ಮಾಡಿಕೊಂಡೆ. ನೆಕ್ಸ್ಟ್ ಈ ಬಟ್ಟೆ ಕರೆಕ್ಟಾಗಿ ಅವ್ರೇನು ಲೈನಿಂಗ್ ಹಾಕಬೇಡ್ರಿ, ಜಸ್ಟ್ ಪ್ಲೇನ್ ನೆಟ್ ಬಟ್ಟೆ ನೆಟ್ ಸ್ಲೀವ್ ಇರಲಿ ಅಂತ ಹೇಳಿದ್ರು. ವರ್ಕ್ ಐತಲ್ಲ ಹಿಂಗಾಗಿ ಏನು ಹಾಕಿದ್ರೆ ವರ್ಕ್ ಕಾಣಂಗಿಲ್ಲ ಅಂತೇಳಿ ಇದನ್ನು ಮಾಡಿದ್ರು. ಹೀಗಾಗಿ ಕರೆಕ್ಟ್ ಬರೀ ನೆಟ್ ಸ್ಲೀವನ್ನಷ್ಟೇ ಅಲ್ಲಿ ಅಟ್ಯಾಚ್ ಸ್ಟಿಚ್ ಮಾಡೀನಿ. ಈ ರೀತಿ ಕರೆಕ್ಟಾಗಿ ಸ್ಲೀವ್ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡಿದೆ ರೀ. ಕಟ್ ಮಾಡಿ ಇಟ್ಕೊಂಡಿನಿ. ನೋಡಿ ಸ್ಲೀವ್ ಫಿಟ್ಟಿಂಗ್ 5 ಇಂಚು 2 ಇಂಚು ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ರೀ. ಹಿಂಗೆ ನಮ್ಗೆ ಸ್ಟಿಚಿಂಗ್ ಮಾಡೋದು ಮುಂದೆ ಈಸಿ ಆಗ್ತೈತೆ ರೀ. ಇದೇ ರೀತಿಯೇ ಎಲ್ಲ ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡಿನಿ. ಸ್ಟಿಚಿಂಗ್ ವಿಡಿಯೋನ ನೋಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.